ಇಂದು ನಾವು ದೇವರ ವಾಕ್ಯವನ್ನು ಅವಲಂಬಿಸಿರುವವರು ಮತ್ತು ಅವಲಂಬಿಸದವರು ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ಈ ವಿಷಯದ ಮೂಲಕ ದೇವರ ವಾಕ್ಯವನ್ನು ಅವಲಂಬಿಸಿದವರ ಮತ್ತು ಅದನ್ನು ಅವಲಂಬಿಸದವರ ಅಂತಿಮ ಫಲಿತಾಂಶವನ್ನು ನೋಡೋಣ. ದೇವರ ವಾಕ್ಯದಲ್ಲಿ ಮಹಾನ್ ಶಕ್ತಿ ಇದೆ. ದೇವರ ವಾಕ್ಯವು ಸತ್ತವರನ್ನು ಎಬ್ಬಿಸುತ್ತದೆ. ನಾವು ಪರಲೋಕದಲ್ಲಿ ಮಾಡಿದ ಪಾಪಗಳನ್ನು ಕ್ಷಮಿಸಿ ನಮಗೆ ನಿತ್ಯ ಜೀವವನ್ನು ನೀಡಲು ಮತ್ತು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ದೇವರ ವಾಕ್ಯಕ್ಕೆ ಅಧಿಕಾರವಿದೆ. ಪರಲೋಕದಲ್ಲಿ ನಮ್ಮನ್ನು ರಾಜವಂಶದ ಯಾಜಕರಾಗಿ ನೇಮಿಸಲು ದೇವರ ವಾಕ್ಯಕ್ಕೆ ಅಧಿಕಾರವಿದೆ. ದೇವರಿಗೆ ಮಹಾನ್ ಅಧಿಕಾರವಿದೆ ಎಂದು ನಮಗೆ ತಿಳಿದಿದ್ದರೂ ನಾವು ಸಂಶಯ ಪಡುತ್ತಾ, ದೇವರು ಎಷ್ಟು ಪರಾಕ್ರಮಿ ಎಂದರೆ ದೇವರು ತನ್ನ ಮಾತಿನಿಂದ ಭೂಮ್ಯಾಕಾಶವನ್ನು ಸೃಷ್ಟಿಸಿದ್ದಾರೆ. ಹಾಗಾದರೆ ಎಲ್ಲ ಜನರು ಅವರ ಮಾತನ್ನು ಕೇಳಿ ಪಶ್ಚಾತ್ತಾಪಪಟ್ಟು ಕ್ಷಣ ಮಾತ್ರದಲ್ಲಿ ಅವರ ಬಳಿಗೆ ಹಿಂತಿರುಗುವಂತೆ ಮಾಡುವುದು ದೇವರಿಗೆ ಸುಲಭವಲ್ಲವೇ? ದೇವರಿಗೆ ಅಂತಹ ಶಕ್ತಿ ಇದ್ದರೆ ಸುವಾರ್ತೆಯ ಕೆಲಸವನ್ನು ಮಾಡಲು ಅವರು ನಮಗೆ ಏಕೆ ಸೂಚಿಸುತ್ತಾರೆ ಎಂದು ನಾವು ಪ್ರಶ್ನಿಸಬಹುದು. ಸುವಾರ್ತೆ ಕೆಲಸದಲ್ಲಿ ಭಾಗಿಯಾಗಲು ಅವರು ನಮಗೆ ಏಕೆ ಅನುಮತಿಸಿದರು ಎಂದು ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ದೇವರು ಈಗಾಗಲೇ ಉತ್ತರಿಸಿದ್ದಾರೆ. ಸುವಾರ್ತೆ ಕೆಲಸವನ್ನು ನಡೆಸಲು ದೇವರು ಜನರಿಗೆ ಹೇಳುವುದು ಆತನು ಶಕ್ತಿಹೀನನಾಗಿರುವುದರಿಂದ ಅಲ್ಲ, ಆದರೆ ಅದರಲ್ಲಿ ದೇವರ ಒಂದು ನಿರ್ದಿಷ್ಟ ಚಿತ್ತವಿದೆ. ನಾವು ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ನಾವು ಎಂದಿಗೂ ದೇವರ ವಾಕ್ಯಕ್ಕೆ ಅವೇದ್ಯರಾಗುವುದಿಲ್ಲ. ದೇವರ ಚಿತ್ತವನ್ನು ಗ್ರಹಿಸಿಕೊಳ್ಳುವವರು ಮಾತ್ರ ಸುವಾರ್ತೆ ಕೆಲಸವನ್ನು ಮಾಡಲು ಸಾಧ್ಯ. ಇಸ್ರಾಯೇಲರನ್ನು ಅರಣ್ಯದ ಮೂಲಕ ಕರೆದೊಯ್ಯುವ ಬದಲು ಸುಲಭ ಮತ್ತು ನೇರ ಹಾದಿಯಲ್ಲಿ ಮಾರ್ಗದರ್ಶಿಸಿ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಲು ದೇವರು ಅನುಮತಿಸಬಹುದಿತ್ತು. ಅವರು ಅಲ್ಲಿ 40 ವರ್ಷಗಳ ಕಾಲ ಎಲ್ಲ ರೀತಿಯ ಸಂಕಟವನ್ನು ಅನುಭವಿಸಿದರು. ದೇವರು ಏಕೆ ಅಂತಹ ವಾತಾವರಣದ ಮೂಲಕ ಅವರನ್ನು ನಡೆಸಿದರು? ಸದಸ್ಯರೇ, ದೇವರು ವಾಕ್ಯದಿಂದ ಭೂಮಿ, ಸಮುದ್ರ, ಆಕಾಶದಲ್ಲಿ ಪಕ್ಷಿಗಳು ಮತ್ತು ಎಲ್ಲಾ ರೀತಿಯ ಮರಗಳನ್ನು ಸೃಷ್ಟಿಸಿದರು. ದೇವರು ಕೆಂಪು ಸಮುದ್ರವನ್ನು ಸಹ ವಿಭಾಗಿಸಿದರು. ದೇವರು ಇದೆಲ್ಲವನ್ನು ಮಾಡಿದರೆಂದು ನೀವು ನಂಬುತ್ತೀರಾ? ದೇವರು ಅಸ್ತಿತ್ವದಲ್ಲಿಲ್ಲದ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದರು. ಅವರು ಸೃಷ್ಟಿಸಿದ ತನ್ನ ಎಲ್ಲಾ ಜನರನ್ನು ಒಟ್ಟುಗೂಡಿಸುವುದು ಅವರಿಗೆ ಸುಲಭವಲ್ಲವೇ? ಹಾಗಾದರೆ ನಮ್ಮ ಮೂಲಕ ಸುವಾರ್ತೆ ಕೆಲಸವನ್ನು ನಡೆಸಲು ಒಂದು ಕಾರಣವಿರಬೇಕು ಎಂದು ನಿಮಗೆ ಅನಿಸುವುದಿಲ್ಲವೇ? ದೇವರು ಸುವಾರ್ತೆಯನ್ನು ಸಾರಿ. ಎಷ್ಟಾದರೂ ಸುವಾರ್ತೆಯನ್ನು ಸಾರುವಾಗ ನೀವು ಅನೇಕ ಕಷ್ಟಗಳನ್ನು ಮತ್ತು ಹಿಂಸೆಗಳನ್ನು ಅನುಭವಿಸುವಿರಿ ಎಂದು ಹೇಳಿದರು. ತಮ್ಮ ಪ್ರೀತಿಯ ಮಕ್ಕಳು ಹಿಂಸೆ ಮತ್ತು ಪರೀಕ್ಷೆಗಳನ್ನು ಅನುಭವಿಸುವುದನ್ನು ನೋಡಲು ಯಾವುದೇ ಪೋಷಕರು ಬಯಸುತ್ತಾರೆಯೇ? ಯಾವ ಪೋಷಕರು ಇದನ್ನು ನೋಡಲು ಬಯಸುವುದಿಲ್ಲ. ಆದರೂ ನಾವು ಇಂತಹ ಕಷ್ಟಗಳನ್ನು ಅನುಭವಿಸುವಂತೆ ದೇವರು ಏಕೆ ಮಾಡಿದರು ಎಂಬುದು 3500 ವರ್ಷಗಳ ಹಿಂದೆ ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾಗಿ ಕಾನಾನ್ ದೇಶವನ್ನು ಪ್ರವೇಶಿಸಿದ ಇತಿಹಾಸದಲ್ಲಿ ನೆರಳಿನಂತೆ ಸಂಭವಿಸಿದ ವಿಷಯದ ಮೂಲಕ ನಾವು ನೋಡಬಹುದು. ದೇವರ ವಾಕ್ಯವನ್ನು ಅವಲಂಬಿಸಿರುವ ಜನರು ಯಾವಾಗಲೂ ತಮ್ಮ ಜೀವನದಲ್ಲಿ ಅದ್ಭುತಗಳನ್ನು ನೋಡುತ್ತಾರೆ. ಆದರೆ ದೇವರ ವಾಕ್ಯವನ್ನು ಅವಲಂಬಿಸದೆ ಅವಿಧೇಯತೆಯಿಂದ ಬದುಕುವವರು ನರಕ ಯಾತನೆಯ ವಾತಾವರಣದಲ್ಲಿ ಬದುಕುತ್ತಾರೆ. ಅಂತಹ ಜನರು ಸತ್ಯದಲ್ಲಿ ಉಳಿಯಲು ಸಾಧ್ಯವಿಲ್ಲ. ಆದರೆ ಅಂತಿಮವಾಗಿ ಅವರು ಇಸ್ರಾಯೇಲರಂತೆ ನಾಶವಾಗುತ್ತಾರೆ. ಸುತ್ತಲಿನ ಅನೇಕ ಶೋಧನೆಗಳು ಮತ್ತು ಗೊಂದಲಗಳಿಂದಾಗಿ ಇಸ್ರಾಯೇಲರು ಐಗುಪ್ತದಿಂದ ಬಿಡುಗಡೆಯಾದ ನಂತರ ದೇವರನ್ನು ಮತ್ತು ಅವರ ಅಂತಿಮ ಉದ್ದೇಶವನ್ನು ಮರೆತು ಹೋದರು. ಈ ಮೂರ್ಖತನದಿಂದ ವರ್ತಿಸುವವರು ದೇವರನ್ನು ತೊರೆಯುತ್ತಾರೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ದೇವರಿಗೆ ಏನನ್ನಾದರೂ ಸಾಧಿಸಲು ಒಂದು ಕ್ಷಣ ಅಥವಾ ಒಂದು ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ದೇವರು ಏಕೆ ತಾಳ್ಮೆಯಿಂದ ಕಾಯುತ್ತಾರೆ ಎಂಬುದಕ್ಕೆ ಒಂದು ಕಾರಣವಿದೆ. ಇಂದು ಸತ್ಯವೇದದ ವಾಕ್ಯಗಳ ಮೂಲಕ ಕಾರಣವನ್ನು ಕಂಡುಹಿಡಿಯೋಣ. ಮೊದಲನೆಯದಾಗಿ ದೇವರ ವಾಕ್ಯಗಳ ಶಕ್ತಿಯನ್ನು ದೃಢಪಡಿಸಿಕೊಳ್ಳೋಣ. ಆದಿಕಾಂಡ ಅಧ್ಯಾಯ 1 ವಚನ 1 ನೋಡೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಬಳಿಕ ದೇವರು ಜಲ ಸಮೂಹಗಳ ನಡುವೆ ವಿಸ್ತಾರ
ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ, ಅದು ಕೆಳಗಣ ನೀರುಗಳನ್ನು ಮೇಲಣ ನೀರುಗಳನ್ನು ಬೇರೆ ಬೇರೆ ಮಾಡಲಿ ಅಂದನು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಅದರ ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು. ಹಾಗೆಯೇ ಆಯಿತು. ದೇವರು ಆ ಗುಮ್ಮಟಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಎರಡನೆಯ ದಿನವಾಯಿತು. ಇಲ್ಲಿ ನಾವು ನಿರ್ಣಾಯಕ ವಿಷಯವನ್ನು ಗ್ರಹಿಸಿಕೊಳ್ಳಬಹುದು. ದೇವರು ತನ್ನ ಸೃಷ್ಟಿ ಕಾರ್ಯದಲ್ಲಿ ಯಾವ ಸಾಧನವನ್ನು ಬಳಸಿದರು? ಅವರ ವಾಕ್ಯವನ್ನು ಬಳಸಿದರು. ದೇವರು ಹೇಳಿದಂತೆ ಎಲ್ಲವೂ ನಡೆಯಿತು. ಸ್ವರ್ಗೀಯ ದೇವದೂತರೇ, ನಮ್ಮ ಎಲ್ಲ ಪರಲೋಕದ ಕುಟುಂಬದ ಸದಸ್ಯರನ್ನು ಕಿರಿಯವರನ್ನು ಸಹ ಒಟ್ಟುಗೂಡಿಸಿ ಎಂದು ದೇವರು ಹೇಳಿದರೆ ಈ ಸ್ಥಳವು ಕಿಕ್ಕಿರಿದು ತುಂಬುತ್ತದೆ. ಅದು ತಕ್ಷಣ ನಡೆಯುತ್ತದೆ. ದೇವರು ಕ್ಷಣ ಮಾತ್ರದಲ್ಲಿ ಕಿರಿಯವನನ್ನು ಸೇರಿಸಿ ಚೀನಿನ ಎಲ್ಲ ಮಕ್ಕಳನ್ನು ಹುಡುಕಬಹುದು. ದೇವರು ಕ್ಷಣ ಮಾತ್ರದಲ್ಲಿ ಎಲ್ಲ ದುಷ್ಟರನ್ನು ಸೋಲಿಸಬಹುದು. ಮತ್ತಾಯ ಸುವಾರ್ತೆ ಅಧ್ಯಾಯ 13ರಲ್ಲಿ ಆಳುಗಳು ಯಜಮಾನನಿಗೆ, ಅಯ್ಯ, ನಾವು ಹಣಜಿಯನ್ನು ಆರಿಸಿ ತೆಗೆಯೋಣ ಎಂದು ಕೇಳಿದಾಗ ಅವರು, ಸುಗ್ಗಿ ಕಾಲದ ತನಕ ಗೋಧಿ ಮತ್ತು ಹಣಜಿ ಎರಡೂ ಕೂಡ ಬೆಳೆಯಲಿ ಎಂದು ಹೇಳಿದರು. ದೇವರು ನಮ್ಮನ್ನು ಏಕೆ ಕಠಿಣ ವಾತಾವರಣದಲ್ಲಿ ಬೆಳೆಯುವಂತೆ ಮಾಡುತ್ತಾರೆ? ಅದರಲ್ಲಿ ದೇವರ ಚಿತ್ತವನ್ನು ನಾವು ಕಂಡುಕೊಳ್ಳಬೇಕು. ಈ ಲೋಕದಲ್ಲಿ ದೇವರು ಸೃಷ್ಟಿಸಿದ ಪ್ರತಿಯೊಂದು ವಸ್ತುಗಳು ಆತನ ಉದ್ದೇಶ ಮತ್ತು ಚಿತ್ತವನ್ನು ಒಳಗೊಂಡಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಆದಿಕಾಂಡ ಅಧ್ಯಾಯ 1ರಲ್ಲಿ ಸೃಷ್ಟಿಯ ಇತಿಹಾಸವನ್ನು ನೋಡುವ ಮೂಲಕ ದೇವರ ವಾಕ್ಯ ಎಷ್ಟು ಶಕ್ತಿಯುತವಾಗಿದೆ ಎಂಬುದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮಾನವ ಶಕ್ತಿಯು ಆಕಾಶವನ್ನು ಸೃಷ್ಟಿಸಬಹುದೇ? ಇಲ್ಲ. ಮಾನವ ಶಕ್ತಿಯು ಭೂಮಿಯನ್ನು ಸೃಷ್ಟಿಸಬಹುದೇ? ಇಲ್ಲ. ಎಷ್ಟಾದರೂ ದೇವರು ತನ್ನ ವಾಕ್ಯವನ್ನು ಬಿಟ್ಟು ಬೇರೆ ಯಾವುದೇ ಸಾಧನವನ್ನು ಬಳಸದೆ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಸದಸ್ಯರೇ, ಇದು ಒಂದು ದಿನದಲ್ಲಿ ನಡೆಯುತ್ತದೆ ಎಂದು ದೇವರು ಹೇಳಿದರೆ ರಕ್ಷಣೆಯ ಕೆಲಸವನ್ನು ಒಂದು ದಿನದಲ್ಲಿ ಸಾಧಿಸಬಹುದು. ಅಥವಾ ಇದು ಒಂದು ಕ್ಷಣದಲ್ಲಿ ನಡೆಯುತ್ತದೆ ಎಂದು ಹೇಳಿದರೆ ಅದು ನಡೆಯುತ್ತದೆ. ಅಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವ ಸರ್ವಶಕ್ತ ದೇವರನ್ನು ನಾವು ನಂಬುತ್ತೇವೆ. 2 ಪೇತ್ರನು ಅಧ್ಯಾಯ 3 ವಚನ 5ಕ್ಕೆ ಹೋಗೋಣ. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ದೇವರ ಚಿತ್ತವನ್ನು ಅನುಸರಿಸದವರು ಮತ್ತು ಅವರಿಗೆ ಅವೇದ್ಯರಾದವರು ಎಲ್ಲವೂ ದೇವರ ವಾಕ್ಯದಿಂದ ಸೃಷ್ಟಿಯಾಗಿದೆ ಎಂಬುದನ್ನು ಉದ್ದೇಶಪೂರ್ವಕವಾಗಿ ಮರೆಯುತ್ತಾರೆ. ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ಉಂಟಾಯಿತೆಂದು 2 ಪೇತ್ರನು ಅಧ್ಯಾಯ 3ರಲ್ಲಿ ಬರೆಯಲಾಗಿದೆ. ದೇವರ ಶಕ್ತಿಯ ಕೆಲಸವು ಸತ್ಯವೇದದಲ್ಲಿ ಒಂದು ಒಗ್ಗಟ್ಟಿನ ತುಣುಕುಗಳಂತೆ ಹರಡಿದೆ. ಎಷ್ಟಾದರೂ ನಾವು ಎಲ್ಲವನ್ನು ಒಟ್ಟಿಗೆ ಸೇರಿಸಿದಾಗ ದೇವರ ವಾಕ್ಯದಿಂದ ಭೂಮಿ ಮತ್ತು ನಮ್ಮ ಪರಿಸರವು ಉಂಟಾದಂತೆಯೇ ದೇವರ ವಾಕ್ಯವು ದೊಡ್ಡ ಶಕ್ತಿಯನ್ನು ಹೊಂದಿರುವುದರಿಂದ ಅವರ ವಾಕ್ಯದ ಪ್ರಕಾರ ಎಲ್ಲವನ್ನೂ ಸಾಧಿಸಬಹುದು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಲೂಕನ ಸುವಾರ್ತೆ ಅಧ್ಯಾಯ 5 ವಚನ 1 ನೋಡೋಣ. ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೇಜರೆತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಸಿಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿಯೊಳಗಿಂದಲೇ ಆ ಜನರ ಗುಂಪಿಗೆ ಉಪದೇಶ ಮಾಡಿದನು. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನೂ ಸಿಕ್ಕಲಿಲ್ಲ. ಆದರೆ ಯಾರ ಮಾತಿನ ಮೇಲೆ? ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ದೇವರ ವಾಕ್ಯವನ್ನು ಅವಲಂಬಿಸಿರುವವರು ಈ ರೀತಿಯ ಅದ್ಭುತಗಳನ್ನು ಅನುಭವಿಸಬಹುದು. ಮತ್ತೊಂದೆಡೆ ಆತನ ವಾಕ್ಯಕ್ಕೆ ಅವೇದ್ಯರಾದವರು ಪರಲೋಕ ರಾಜ್ಯವನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಯಾವಾಗಲೂ ಅವರು ನೋವು ಮತ್ತು ಯಾತನೆಯ ಪರಿಸ್ಥಿತಿಯಲ್ಲಿ ಇರುತ್ತಾರೆ. ವಚನ 6 ನೋಡೋಣ. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ವಚನ 7. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ 2 ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. ಸಿಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು.
ರಾತ್ರಿ ಇಡೀ ಪೇತ್ರನು ಯಾವುದೇ ಮೀನು ಹಿಡಿಯಲು ಸಾಧ್ಯವಾಗಲಿಲ್ಲ. ಆದರೆ ಅವರು ಇದ್ದಕ್ಕಿದ್ದಂತೆ ರಾಶಿ ರಾಶಿಯಾಗಿ ಮೀನುಗಳನ್ನು ಹಿಡಿದಾಗ ಪವಾಡದ ಶಕ್ತಿಯಿಂದಾಗಿ ಇದು ಸಂಭವಿಸಿದೆ ಎಂದು ಅವನಿಗೆ ತಕ್ಷಣವೇ ತಿಳಿಯಿತು. ನಂತರ ಅವನು, ನಾನು ಪಾಪಾತ್ಮನು, ಈ ಪಾಪಿಯ ಬಳಿಗೆ ಪರಿಶುದ್ಧ ದೇವರು ಹೇಗೆ ಬರಬಹುದು? ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಿ ಅಂದನು. ಸದಸ್ಯರೇ, ದೇವರ ವಾಕ್ಯವನ್ನು ಅವಲಂಬಿಸಿ ಬದುಕುವವರು ಪೇತ್ರನಂತೆಯೇ ಈ ರೀತಿಯ ಶಕ್ತಿಯನ್ನು ಯಾವಾಗಲೂ ಅನುಭವಿಸಬಹುದು. ದೇವರ ವಾಕ್ಯದ ಶಕ್ತಿಯನ್ನು ಗ್ರಹಿಸಿಕೊಳ್ಳುವವರು ಆತನ ವಾಕ್ಯದ ಪ್ರಕಾರ ಬದುಕಲು ಪರಿಶ್ರಮ ಪಡುತ್ತಾರೆ. ಅಪೊಸ್ತಲ ಪೇತ್ರನಂತೆ ಅಪೊಸ್ತಲ ಯೋಹಾನನೂ ಸಹ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನುಭವಿಸಬಹುದಾದ ದೇವರ ವಾಕ್ಯದ ಅಧಿಕಾರದ ಬಗ್ಗೆ ಹೇಳುತ್ತಾನೆ. ಯೋಹಾನ ಅಧ್ಯಾಯ 2 ವಚನ 1 ನೋಡೋಣ. 3ನೆಯ ದಿನದಲ್ಲಿ ಗಲಿಲಾಯದ ಕಾನ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. ಆಗ ಅವರಿಗೆ, ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ನೀರನ್ನು ತೋಡಿದ ಕೆಲಸದವರಿಗೆ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗೆ ತಿಳಿಯದಿರಲಾಗಿ, ಅವನು ಅಷ್ಟರೊಳಗೆ ದ್ರಾಕ್ಷರಸವಾದ ಆ ನೀರನ್ನು ರುಚಿ ನೋಡಿದಾಗ ಮದಲಿಂಗನನ್ನು ಕರೆದು, ಎಲ್ಲರೂ ಹಿರಿದಿನ ದ್ರಾಕ್ಷರಸವನ್ನು ಮೊದಲು ಕೊಟ್ಟು ಅಮಲೇರಿದ ಮೇಲೆ ಕಿರಿದಿನ ದ್ರಾಕ್ಷರಸವನ್ನು ಕೊಡುತ್ತಾರೆ. ನೀನು ಹಿರಿದಿನ ದ್ರಾಕ್ಷರಸವನ್ನು ಇದುವರೆಗೆ ಇಟ್ಟುಕೊಂಡಿದ್ದಿ ಅಂದನು. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ದೇವರ ಮಾತಿನ ಶಕ್ತಿ ಅದ್ಭುತವಾಗಿದೆ. ದೇವರು ಹೇಳಿದಂತೆ ಅವರು ಬಾನೆಗಳನ್ನು ನೀರಿನಿಂದ ತುಂಬಿದಾಗ ಅದರ ರುಚಿಗೆ ಪಾರುಪತ್ಯಗಾರ ಆಶ್ಚರ್ಯಚಕಿತನಾದನು. ಅದು ಅತ್ಯುತ್ತಮ ದ್ರಾಕ್ಷರಸವಾಗಿತ್ತು. ದೇವರು ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ಮಾಡಬಹುದು. ದೇವರು ಎಲ್ಲ ದುಷ್ಟರನ್ನು ಒಂದೇ ಸಾರಿ ನಾಶ ಮಾಡಿ ನೀತಿವಂತರನ್ನು ಮಾತ್ರ ಆರಿಸಿ ಅವರನ್ನು ಪರಲೋಕಕ್ಕೆ ಮುನ್ನಡೆಸಿದರೆ ಎಲ್ಲವನ್ನು ಒಂದೇ ದಿನದಲ್ಲಿ ಸಾಧಿಸಬಹುದು. ದೇವರು ಅದನ್ನು ಏಕೆ ಮಾಡುವುದಿಲ್ಲ ಎಂದು ನಾವು ಯೋಚಿಸಬಹುದು. ಆದಿಕಾಂಡ ಅಧ್ಯಾಯ 22 ವಚನ 1 ಹೋಗೋಣ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು, ಅಬ್ರಹಾಮನೇ ಎಂದು ಕರೆಯಲು ಅವನು, ಇಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ದೇವರು ಅಬ್ರಹಾಮನಿಗೆ ಅವನ ಮಗನನ್ನು ಯಜ್ಞವಾಗಿ ಅರ್ಪಿಸಲು ಆಜ್ಞಾಪಿಸಿದ ಪರಿಸ್ಥಿತಿಯಲ್ಲಿಯೂ ಅವನು ಯಾವಾಗಲೂ ದೇವರ ವಾಕ್ಯದ ಶಕ್ತಿಯನ್ನು ನೆನಪಿಸಿಕೊಂಡನು. ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡುವೆನು ಎಂದು ದೇವರು ವಾಗ್ದಾನ ಮಾಡಿದಂತೆ ನನ್ನ ಮಗ ಈಸಾಕನನ್ನು ಯಜ್ಞವಾಗಿ ಅರ್ಪಿಸುವ ಆಜ್ಞೆಯಲ್ಲಿ ಅವರ ಆಳವಾದ ಚಿತ್ತ ಅಡಗಿರಬೇಕು ಎಂದು ಅಬ್ರಹಾಮನು ಯೋಚಿಸಿದನು. ಅಬ್ರಹಾಮನು ತನ್ನ ಮಗನನ್ನು ಮೋರಿಯ ದೇಶಕ್ಕೆ ಕರೆದೊಯ್ದು ಯಜ್ಞವಾಗಿ ಅರ್ಪಿಸಲು ಸಿದ್ಧವಾದಾಗ ದೇವರು ಅಬ್ರಹಾಮನ ನಂಬಿಕೆಯನ್ನು ನೋಡಿದರು. ನಂಬಿಕೆ ಅಂದರೆ ನಮ್ಮ ಬಾಯಿ ಮತ್ತು ತುಟಿಗಳಿಂದ ದೇವರೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುವುದಲ್ಲವಾಗಿದೆ. ಆದರೆ ಅಸಾಧ್ಯವೆಂದು ತೋರುವುದನ್ನು ದೇವರ ಆಜ್ಞೆಗೆ ವಿಧೇಯರಾಗಿ ಮಾಡುವುದೇ ನಂಬಿಕೆಯಾಗಿದೆ. ದೇವರು ನಮ್ಮ ಹೃದಯವನ್ನು ನೋಡುತ್ತಾರೆ. ಈ ಕಾರಣಕ್ಕಾಗಿ ಅಬ್ರಹಾಮನಿಗೆ ನಂಬಿಕೆಯ ಪೂರ್ವಜನು ಎಂಬ ದೊಡ್ಡ ಶೀರ್ಷಿಕೆಯನ್ನು ನೀಡಲಾಯಿತು. ಸದಸ್ಯರೇ, ದೇವರ ವಾಕ್ಯವನ್ನು ಅವಲಂಬಿಸಿರುವವರು ಯಾವಾಗಲೂ ಈ ಅದ್ಭುತ ಪವಾಡಗಳನ್ನು ಮತ್ತು ಆಶೀರ್ವಾದಗಳನ್ನು ಸ್ವೀಕರಿಸುತ್ತಾರೆ. ಸತ್ತವರನ್ನು ಮತ್ತೆ ಜೀವಿಸುವಂತೆ ಮಾಡಲು, ಶಾಶ್ವತವಾಗಿ ಕ್ಷಮಿಸಲಾಗದ ಪಾಪಿಗಳು ಪಾಪ ಕ್ಷಮೆಯನ್ನು ಸ್ವೀಕರಿಸುವಂತೆ ಅನುಮತಿಸಲು, ಅವರನ್ನು ಅಮರ ಜೀವಿಗಳಾಗಿ ಬದಲಾಯಿಸಲು ಮತ್ತು ಅವರು ಒಮ್ಮೆ ಪ್ರವೇಶಿಸುವುದನ್ನು ನಿಷೇಧಿಸಲಾದ ಪರಲೋಕಕ್ಕೆ ಹಿಂತಿರುಗಲು ಎಲ್ಲ ಅದ್ಭುತ ಮಾರ್ಗಗಳನ್ನು ಉಂಟುಮಾಡಲು ದೇವರ ವಾಕ್ಯಕ್ಕೆ ಅಧಿಕಾರ ಮತ್ತು ಶಕ್ತಿ ಇದೆ. ಇದನ್ನು ನಾವು ನೆನಪಿಟ್ಟುಕೊಂಡಾಗ ನಾವೆಲ್ಲರೂ ಅಬ್ರಹಾಮ, ಪೇತ್ರ ಮತ್ತು ನಂಬಿಕೆಯ ಎಲ್ಲ ಪೂರ್ವಜರಂತಹ ಸುಂದರವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಆದಿಕಾಂಡ ಅಧ್ಯಾಯ 6 ನೋಡೋಣ. ಆದಿಕಾಂಡ ಅಧ್ಯಾಯ 6 ವಚನ 13. ಆಗ ದೇವರು ನೋಹನಿಗೆ, ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ.
ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ನೀನು ತುರಾಯಿ ಮರದಿಂದ ನಾವೆಯನ್ನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು. ಒಳಕ್ಕೂ ಹೊರಕ್ಕೂ ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗೆಂದರೆ, ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವೂ ಉಳ್ಳದ್ದಾಗಿರಬೇಕು, ಅದರ ಚಾವಣಿಯ ಕೆಳಗೆ. ದೇವರು ಈ ಆಜ್ಞೆಗಳನ್ನು ನೋಹನಿಗೆ ಕೊಡುತ್ತಾರೆ. ವಚನ 22 ನೋಡೋಣ. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಯಾವುದೇ ಕಾಲದಲ್ಲಿ ದೇವರ ವಾಕ್ಯವನ್ನು ಅವಲಂಬಿಸಿ ಬದುಕುವವರು ಯಾವಾಗಲೂ ಅದ್ಭುತ ಪವಾಡಗಳನ್ನು ಅನುಭವಿಸುತ್ತಾರೆ. ಮೋರಿಯಾ ದೇಶದಲ್ಲಿ ಅದ್ಭುತ ಮತ್ತು ಸುಂದರವಾದ ಪವಾಡವನ್ನು ಅಬ್ರಹಾಮನು ಅನುಭವಿಸಿದನು. ನಂತರ ಮೋರಿಯಾ ದೇಶವು ಯೆರೂಸಲೇಮ್ ದೇವಾಲಯದ ತಾಣವಾಗಲಿಲ್ಲವೇ? ಈಸಾಕನನ್ನು ಯಜ್ಞವಾಗಿ ಅರ್ಪಿಸಲು ಅಬ್ರಹಾಮನಿಗೆ ಆಜ್ಞಾಪಿಸಲ್ಪಟ್ಟ ಸ್ಥಳವು ಯಾಜಕರು ಕುರಿಗಳನ್ನು ಕೊಯ್ದು ಪ್ರಾರ್ಥನಾ ಸಮಯ ಪ್ರಕಾರ ಪ್ರತಿದಿನ ಯಜ್ಞಗಳನ್ನು ಅರ್ಪಿಸುವ ಸ್ಥಳವಾಯಿತು. ಅಲ್ಲಿ ಯೆರೂಸಲೇಮ್ ನಗರವನ್ನು ದೇವರಿಗೆ ಆರಾಧನೆ ಮಾಡುವ ಸ್ಥಳವಾಗಿ ಕಟ್ಟಲಾಯಿತು. ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ಅದನ್ನು ಮಾಡಲು ದೇವರು ಅಬ್ರಹಾಮನಿಗೆ ಆಜ್ಞಾಪಿಸಿದಂತೆ ಕಂಡರೂ ಅದರಲ್ಲಿ ಒಂದು ಉದ್ದೇಶವಿತ್ತು ಮತ್ತು ಚಿತ್ತ ಅಡಗಿತ್ತು. ಹಳೆಯ ಉಡಂಬಡಿಕೆಯಲ್ಲಿ ನಂಬಿಕೆಯ ಪೂರ್ವಜರ ಜೀವನದಲ್ಲಿ ದೇವರು ಪ್ರವಾದನೀಯ ಅರ್ಥಗಳನ್ನು ಇರಿಸಿದರು. 1500 ವರ್ಷಗಳ ಕಾಲ ಕುರಿ, ಮೇಕೆ ಮತ್ತು ಇತರ ಪ್ರಾಣಿಗಳ ಯಜ್ಞಾರ್ಪಣೆ ಮೂಲಕ ಯೇಸುವಿನ ಯಜ್ಞಾರ್ಪಣೆಯ ಪ್ರವಾದನೆಯನ್ನು ದೇವರು ತೋರಿಸಿದರು ಅಲ್ಲವೇ? ಇದು ಒಬ್ಬನೇ ಮಗನಾದ ಯೇಸು ಕ್ರಿಸ್ತರು ಶಿಲುಬೆಯ ಮೇಲೆ ತ್ಯಾಗ ಮಾಡುತ್ತಾರೆ ಎಂದು ನಮಗೆ ತೋರಿಸುವ ನೆರಳಾಗಿದೆ. ನಾವು ಏನೇ ಮಾಡಿದರೂ ನಾವು ದೇವರ ವಾಕ್ಯವನ್ನು ಅವಲಂಬಿಸಬೇಕು ಮತ್ತು ದೇವರ ವಾಕ್ಯ ಎಷ್ಟು ಶಕ್ತಿಯುತವಾಗಿದೆ ಎಂಬುದನ್ನು ಎಂದಿಗೂ ಮರೆಯಬಾರದು. ನಾವು ದೇವರಿಗೆ ವಿಧೇಯರಾಗುವವರೆಗೂ ನಾವು ಪವಾಡಗಳನ್ನು ನೋಡಬಹುದು ಮತ್ತು ಅವರ ಅದೃಶ್ಯ ಮತ್ತು ಅದ್ಭುತ ಯೋಜನೆಯಲ್ಲಿ ಭಾಗಿಯಾಗಬಹುದು. ಯೆರೆಮೀಯ ಅಧ್ಯಾಯ 21 ವಚನ 8 ನೋಡೋಣ. ಮತ್ತು ಈ ಜನರಿಗೆ ಹೀಗೆ ಹೇಳು ಎಂದು ಯೆಹೋವನು ನನಗೆ ಅಪ್ಪಣೆ ಕೊಟ್ಟಿದ್ದಾನೆ. ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನು ಜೀವಿಸುವ ಮಾರ್ಗವನ್ನು ಸಾಯುವ ಮಾರ್ಗವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಮ್ಮ ಮುಂದೆ ಯಾವಾಗಲೂ 2 ಮಾರ್ಗಗಳಿವೆ, ಜೀವದ ಮಾರ್ಗ ಮತ್ತು ಮರಣದ ಮಾರ್ಗ. ನಮ್ಮ ದೃಷ್ಟಿಯಲ್ಲಿ ಬಲಭಾಗದಲ್ಲಿರುವ ದಾರಿ ಜೀವದ ಮಾರ್ಗದಂತೆ ಕಾಣಬಹುದು ಮತ್ತು ಎಡಭಾಗದಲ್ಲಿರುವ ದಾರಿ ಮರಣದ ಮಾರ್ಗದಂತೆ ಕಾಣಬಹುದು. ಎಷ್ಟಾದರೂ ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಲ್ಲ ಎಂದು ಸತ್ಯವೇದ ಹೇಳುತ್ತದೆ. ನಾವೆಲ್ಲರೂ ಕೊನೆಯವರೆಗೂ ಜೀವದ ಮೂಲವಾಗಿರುವ ದೇವರ ಮಾರ್ಗದರ್ಶನಕ್ಕೆ ವಿಧೇಯರಾಗಬೇಕಲ್ಲವೇ? ದೇವರ ವಾಕ್ಯಕ್ಕೆ ಕೊನೆಯವರೆಗೂ ವಿಧೇಯರಾಗಲು ನಾವು ದೇವರ ವಾಕ್ಯದ ಶಕ್ತಿಯನ್ನು ಗುರುತಿಸಲು ಶಕ್ತರಾಗಬೇಕು. ಯೆಶಾಯ ಅಧ್ಯಾಯ 55 ವಚನ 8 ದೇವರು ಏನು ಹೇಳುತ್ತಾರೆಂದು ನೋಡೋಣ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೀಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ? ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಅಷ್ಟು ಉನ್ನತವಾಗಿವೆ ಎಂದು ದೇವರು ಹೇಳಿದ್ದಾರೆ. ರಾತ್ರಿ ಆಕಾಶದಲ್ಲಿ ಹರಡಿರುವ ನಕ್ಷತ್ರಗಳನ್ನು ನೋಡಿ. ಭೂಮಿಯ ಅಸ್ತಿತ್ವವು ಅತ್ಯಲ್ಪವಾಗಿದೆ. ದೇವರ ದೃಷ್ಟಿಯಲ್ಲಿ ಭೂಮಿಯು ತ್ರಾಸಿನ ತಟ್ಟೆಯ ಧೂಳಿನ ಹಾಗೆ ಚಿಕ್ಕದಾಗಿದೆ, ಆದರೆ ನಾವು ಅದನ್ನು ಸರ್ವಸ್ವ ಎಂದು ಪರಿಗಣಿಸುತ್ತೇವೆ. ಹಾಗಾದರೆ ನಾವು ಯಾವುದನ್ನು ಅವಲಂಬಿಸಬೇಕು? ದೇವರ ವಾಕ್ಯವನ್ನು ಅವಲಂಬಿಸಿ. ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದರೆ ನಮ್ಮ ದಾರಿ ಉತ್ತಮವಾಗಿದೆ ಎಂದು ನಾವು ಭಾವಿಸಿದರೂ ನಾವು ದೇವರ ಆಲೋಚನೆಗಳನ್ನು ಅನುಸರಿಸಬೇಕು. ಹಾಗಾದರೆ ಸುವಾರ್ತೆಯನ್ನು ಪೂರ್ಣಗೊಳಿಸಲು ದೇವರು ತಮ್ಮ ಸರ್ವಶಕ್ತ ಶಕ್ತಿಯನ್ನು ಏಕೆ ಬಳಸುವುದಿಲ್ಲ? ಧರ್ಮೋಪದೇಶ ಕಾಂಡ ಅಧ್ಯಾಯ 8 ಮೂಲಕ ದೇವರ ಚಿತ್ತ ಏನೆಂದು ಕಂಡುಹಿಡಿಯೋಣ. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಚನ 1 ನೋಡೋಣ.
ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ನಾವು ದೇವರ ವಾಕ್ಯದ ಪ್ರಕಾರ ಜೀವಿಸಬೇಕೆಂದು ಇದರ ಅರ್ಥವಲ್ಲವೇ? ವಚನ 2 ನೋಡೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಮೈಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ತಂದೆ ಮಗನನ್ನು ಹೇಗೋ ಹಾಗೆ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಶಿಕ್ಷಿಸುತ್ತಾ ಬಂದನೆಂಬುದನ್ನು ನೀವು ಆಲೋಚಿಸಿಕೊಂಡು ಆತನ ಆಜ್ಞೆಗಳನ್ನು ಅನುಸರಿಸುವವರಾಗಿ ಆತನು ಹೇಳಿದ ಮಾರ್ಗದಲ್ಲೇ ನಡೆದು ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಹೊಟ್ಟೆ ತುಂಬ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ನಾನು ಈಗ ನಿಮಗೆ ಬೋಧಿಸುವ ನಿಮ್ಮ ದೇವರಾದ ಯೆಹೋವನ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಕೊಳ್ಳದವರು ಆತನನ್ನು ಮರೆಯುವವರು ಆಗಬೇಡಿರಿ. ನೋಡಿರಿ, ದೇವರು ಇಸ್ರಾಯೇಲರನ್ನು ಸುಲಭ ಮತ್ತು ನೇರವಾದ ದಾರಿಯಲ್ಲಿ ಕಾನಾನ್ ದೇಶವನ್ನು ಪ್ರವೇಶಿಸಲು ಅನುಮತಿಸದೆ 40 ವರ್ಷಗಳ ಕಾಲ ಅರಣ್ಯದಲ್ಲಿ ಅಲೆದಾಡುವಂತೆ ಮಾಡಿದ ಕಾರಣವನ್ನು ಸತ್ಯವೇದವು ಸಾಕ್ಷೀಕರಿಸುತ್ತದೆ. ದೇವರು ಕೆಲವೊಮ್ಮೆ ಅವರನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ಮತ್ತು ಆಕಾಶದಿಂದ ಅವರು ಹಿಂದೆಂದೂ ಕಾಣದ ಮನ್ನವನ್ನು ಸಹ ನೀಡಿದರು. ಈ ರೀತಿ ದೇವರು ಇಸ್ರಾಯೇಲರಿಗೆ ತನ್ನ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದರು. ಅದೇ ರೀತಿ ದೇವರಲ್ಲಿ ನಂಬಿಕೆ ಇಲ್ಲದವರಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಅರಣ್ಯದಲ್ಲಿ ನಂಬಿಕೆಯಿಲ್ಲದ ಜನರನ್ನು ಬೇರ್ಪಡಿಸಿದರು. ಅವರಿಗೆ ದೇವರಲ್ಲಿ ನಂಬಿಕೆ ಇಲ್ಲದ ಕಾರಣ ಇಸ್ರಾಯೇಲರು ತಮ್ಮ ಅಭಿಪ್ರಾಯಗಳು ದೇವರಿಂದ ಭಿನ್ನವಾದಾಗ ಅಥವಾ ಅವರ ಅನಾನುಕೂಲತೆಗಳು ಪರಿಹಾರವಾಗದಿದ್ದಾಗ ಅವರು ಆತನಿಗೆ ಅವಿಧೇಯರಾದರು. ಅವರು ದೇವರನ್ನು ನಂಬುತ್ತಾರೆಂದು ಹೇಳಿಕೊಂಡರು. ಅವರು ದೇವರನ್ನು ತಮ್ಮ ಜೀವನವನ್ನು ಅನುಕೂಲಕರವಾಗಿಸುವ ಸಾಧನವಾಗಿ ಮಾತ್ರ ಪರಿಗಣಿಸಿದರು. ಇಂದು ಇಸ್ರಾಯೇಲರಿಗೆ ಈ ಪರಿಸ್ಥಿತಿ ಸಂಭವಿಸಲು ದೇವರು ಏಕೆ ಅನುಮತಿಸಿದರು ಎಂಬ ಪ್ರಶ್ನೆಯನ್ನು ನಮ್ಮ ಹೃದಯದಲ್ಲಿ ಆಳವಾಗಿ ಕೆತ್ತಬೇಕು. ಯೋಹಾನನ ಸುವಾರ್ತೆ ಅಧ್ಯಾಯ 11ರಲ್ಲಿ ದಾಖಲಾಗಿರುವ ಲಾಜರನು ನಿಮಗೆ ತಿಳಿದಿಲ್ಲವೇ? ಅವನು ಒಮ್ಮೆ ಸತ್ತಿದ್ದನು, ಆದರೆ ಅವನು ಎದ್ದು ಸಮಾಧಿಯಿಂದ ಜೀವಂತವಾಗಿ ಹೊರಬಂದನು ಅಲ್ಲವೇ? ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು. ಈಗ ನಾತ ಹುಟ್ಟಿದೆ. ನೀವು ನಮ್ಮ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸುವ ಅಗತ್ಯವಿಲ್ಲ ಎಂದು ಹೇಳಿ ಲಾಜರನ ಸಹೋದರಿ ಮಾರ್ತಾ ಯೇಸುವನ್ನು ಲಾಜರನ ಸಮಾಧಿಯನ್ನು ಪ್ರವೇಶಿಸುವುದನ್ನು ತಡೆಯಲು ಪ್ರಯತ್ನಿಸಿದಳು. ಅದಕ್ಕೆ ಯೇಸು, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಕೇಳಿದರು. ಮಾರ್ತಳು ಸಂಶಯ ಪಟ್ಟಳು. ಆದರೆ ಅವಳು, ಹೌದು ಸ್ವಾಮಿ, ನಾನು ನಂಬಿದ್ದರೂ ಸತ್ತವರು ಮತ್ತೆ ಜೀವಕ್ಕೆ ಬಂದ ಯಾರನ್ನೂ ನಾನು ನೋಡಿಲ್ಲ ಅಂದಳು. ಆದ್ದರಿಂದ ಯೇಸು ಅವಳಿಗೆ ಈ ಪವಾಡವನ್ನು ನೋಡುವಂತೆ ಮಾಡಿದರು. ಲಾಜರನೇ, ಹೊರಗೆ ಬಾ. ಆ ಕ್ಷಣದಲ್ಲಿ ಲಾಜರನು ಹೊರಗೆ ಬಂದನು. ಅವನ ಇಡೀ ದೇಹವು ಬಟ್ಟೆಗಳಿಂದ ಸುತ್ತಿತ್ತು. ದೇವರು ಲಾಜರನಿಗೆ ಅಂತಹ ಅನುಗ್ರಹವನ್ನು ಏಕೆ ತೋರಿಸಿದರು? ಅನೇಕ ಕುಷ್ಠರೋಗಿಗಳಲ್ಲಿ ದೇವರು ಅವರಲ್ಲಿ ಕೆಲವರನ್ನು ಮಾತ್ರ ಏಕೆ ಗುಣಪಡಿಸಿದರು? ಅಂತಹ ಪವಾಡಗಳಿಂದಾಗಿ ಜನರು ತನ್ನನ್ನು ನಂಬಬೇಕೆಂದು ದೇವರು ಬಯಸುವುದಿಲ್ಲ. ದೇವರು ಕೆಲವೊಮ್ಮೆ ಅವರನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ಅವರನ್ನು ಅನಾನುಕೂಲವಾದ ಪರಿಸ್ಥಿತಿಗಳಲ್ಲಿ ಇರಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರನ್ನು ಅನುಕೂಲವಾದ ಸಂದರ್ಭಗಳಲ್ಲಿ ಇರಿಸುತ್ತಾರೆ. ಈ ಎಲ್ಲಾ ಪ್ರಕ್ರಿಯೆಗಳ ಮೂಲಕ ದೇವರು ಕೊನೆಯವರೆಗೂ ದೇವರ ಮೇಲಿನ ನಂಬಿಕೆಯನ್ನು ಕಳಕೊಳ್ಳದ ಜನರನ್ನು ಹುಡುಕಿ ಅವರನ್ನು ಆರಿಸಿಕೊಳ್ಳುತ್ತಾರೆ. ನಾವು ಪರಲೋಕದಿಂದ ಬಂದ ಪಾಪಿಗಳು. ಭೂಮಿಗೆ ಬಂದ ನಂತರ ಪಾಪಿಗಳು ದೇವರ
ದೇವರನ್ನು ಕ್ಷುಲ್ಲಕವಾಗಿ ಪರಿಗಣಿಸಬಾರದು. ಉದಾಹರಣೆಗೆ, ನನಗಾಗಿ ಇದನ್ನು ಅಥವಾ ಅದನ್ನು ಮಾಡಲು ನನಗೆ ದೇವರು ಬೇಕು ಎಂದು ಯೋಚಿಸಿ ಜನರು ದೇವರು ತಮ್ಮ ಸೇವೆ ಮಾಡಲು ಮಾತ್ರ ಇದ್ದಾರೆ ಎಂದು ಜನರು ನಂಬಿದರೆ ಅವರು ತಪ್ಪಾಗಿ ಯೋಚಿಸುತ್ತಿದ್ದಾರೆ. ಪಾಪಿಗಳನ್ನು ಹಾಗೆಯೇ ಬಿಟ್ಟರೆ ಅವರು ನಿತ್ಯ ನರಕಕ್ಕೆ ಕಳುಹಿಸಲು ಗುರಿಯಾಗುತ್ತಾರೆ. ಅಂತಹ ಶಿಕ್ಷೆಗೆ ಅರ್ಹರಾದ ಪರಲೋಕದ ಪಾಪಿಗಳಿಗಾಗಿ ದೇವರು ಈ ಭೂಮಿಗೆ ಬಂದರು. ಮತ್ತೊಮ್ಮೆ ಅವರಿಗೆ ವಿಮೋಚನೆಯ ಅದ್ಭುತ ಅನುಗ್ರಹವನ್ನು ಅನುಗ್ರಹಿಸಿದರು. ಅವರು ಹಿಂದೆ ಮಾಡಿದ ಎಲ್ಲಾ ಪಾಪಗಳನ್ನು ದೇವರು ಕ್ಷಮಿಸಿದರು. ಪರಲೋಕದ ಮನೆಗೆ ಹಿಂತಿರುಗಲು ಯಾರಿಗೆ ಅವಕಾಶವಿದೆ? ದೇವರಲ್ಲಿ ನಂಬಿಕೆ ಹೊಂದಿರುವ ಜನರಿಗೆ ಮಾತ್ರ ಅವಕಾಶವಿದೆ. ಹಾಗಾದರೆ ನಂಬಿಕೆ ಎಂದರೇನು? ನಮ್ಮನ್ನು ಪ್ರತ್ಯೇಕಿಸಲು ಪ್ರತಿದಿನ ನಮ್ಮ ಸುತ್ತಲೂ ಅನೇಕ ವಿಭಿನ್ನ ಸನ್ನಿವೇಶಗಳು ಸಂಭವಿಸಲು ದೇವರು ಅನುಮತಿಸುತ್ತಾರೆ. ಆ ಸಂದರ್ಭಗಳಲ್ಲಿ ನಮಗೆ ಆತನ ಮೇಲೆ ನಂಬಿಕೆ ಇದೆಯೋ ಇಲ್ಲವೋ ಎಂದು ದೇವರು ನಿರ್ಧರಿಸುತ್ತಾರೆ. DNA ಪರೀಕ್ಷೆ ಇಲ್ಲದಿದ್ದಾಗ ಸೊಲೊಮೋನನು ನಿಜವಾದ ತಾಯಿ ಮತ್ತು ಸುಳ್ಳು ತಾಯಿಯನ್ನು ಹೇಗೆ ಗುರುತಿಸಿದನು? ನಿಜವಾದ ತಾಯಿಯ ಸ್ವಾಭಾವಿಕ ಪ್ರೀತಿ ಮತ್ತು ತನ್ನ ಮಗುವಿನ ಬಗ್ಗೆ ಸಹಾನುಭೂತಿಯಿಂದ ಅವನು ನಿಜವಾದ ತಾಯಿ ಮತ್ತು ಸುಳ್ಳು ತಾಯಿಯ ನಡುವೆ ವ್ಯತ್ಯಾಸವನ್ನು ತೋರಿಸಿದನು. ಅವನು ನಿಜವಾದ ತಾಯಿಯನ್ನು ಹೀಗೆ ಗುರುತಿಸಲು ಸಾಧ್ಯವಾಯಿತು. ಜನರು ಸ್ವಾಮಿ ಸ್ವಾಮಿ ಎಂದು ಬಾಯಿಂದ ಹೇಳಿದರು. ಜನರು ನಿಜವಾಗಿಯೂ ಆತನನ್ನು ನಂಬುತ್ತಾರೋ ಇಲ್ಲವೋ ಎಂದು ದೇವರು ಪರಿಶೀಲಿಸುತ್ತಿದ್ದಾರೆ. ಇಸ್ರಾಯೇಲರು ನಾನು ದೇವರನ್ನು ನಂಬುತ್ತೇನೆ ಎಂದು ಹೇಳಿದರು. ಆದರೆ ಅವರನ್ನು ಕಠಿಣ ಪರಿಸ್ಥಿತಿಯಲ್ಲಿ ಇರಿಸಿದಾಗ ಅವರು ದೇವರನ್ನು ನಂಬುವುದಾಗಿ ಮತ್ತು ಆತನ ಜನರು ಎಂದು ಹೇಳಿಕೊಂಡರು. ಅವರು ದೇವರೊಂದಿಗೆ ಹೇಗೆ ವರ್ತಿಸಿದರು? ಅವರು ದೇವರ ವಿರುದ್ಧ ಬೆನ್ನು ಮಾಡಿ ಆತನಿಗೆ ದ್ರೋಹ ಮಾಡಿದರು. ಇಸ್ರಾಯೇಲರು ನಾವು ಐಗುಪ್ತ ದೇಶದಲ್ಲಿದ್ದಾಗ ಉತ್ತಮವಾಗಿರಲಿಲ್ಲವೇ ಎಂದು ದೂರು ನೀಡಿದರು. ನೀವು ನಮ್ಮನ್ನು ಈ ಮರುಭೂಮಿಗೆ ಕರೆತಂದು ನಮ್ಮನ್ನು ಆಹಾರವಿಲ್ಲದೆ ಸಾಯುವಂತೆ ಏಕೆ ಮಾಡಿದಿರಿ? ಅವರು ಇದನ್ನು ನಿರಂತರವಾಗಿ ಹೇಳುವುದನ್ನು ಕೇಳಿ ದೇವರಿಗೆ ದುಃಖವಾಯಿತು. ಮತ್ತೊಮ್ಮೆ ನಂಬಿಕೆಯಿಲ್ಲದವರನ್ನು ಅವರು ಬೇರ್ಪಡಿಸಿದರು. ಗೋಧಿ ಮತ್ತು ಹಣಚಿ ಒಟ್ಟಿಗೆ ಇರುವಾಗ ಇವೆರಡರ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವುದು ಕಷ್ಟ. ಎಷ್ಟಾದರೂ ಗಾಳಿ ಬೀಸಿದಾಗ ಎಲ್ಲ ಹಣಚಿಯು ಹಾರಿ ಹೋಗುತ್ತದೆ, ಉಳಿದಿರುವುದು ಗೋಧಿ ಮಾತ್ರ. ದೇವರು ಖಂಡಿತವಾಗಿಯೂ ಎರಡನ್ನು ಪ್ರತ್ಯೇಕಿಸುವರು. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಚನ 2 ಮತ್ತೊಮ್ಮೆ ನೋಡೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗುವರೋ ಇಲ್ಲವೋ ಮತ್ತು ಅವರು ದೇವರನ್ನು ನಂಬುತ್ತಾರೋ ಇಲ್ಲವೋ ಎಂದು ತಿಳಿಯಲು ದೇವರು ಅವರನ್ನು ಪರೀಕ್ಷಿಸಿದರು. ಇಸ್ರಾಯೇಲರಿಗೆ ಸಬ್ಬತ್ ದಿನದ ಸತ್ಯವನ್ನು ಕಲಿಸಲು ದೇವರು ಅವರಿಗೆ 5 ದಿನಗಳವರೆಗೆ ಪ್ರತಿದಿನ ಮನ್ನಾವನ್ನು ಕೊಟ್ಟರು. ಆದರೆ ಸಬ್ಬತ್ ದಿನದ ಹಿಂದಿನ ದಿನವಾದ 6ನೇ ದಿನದಂದು ಅವರಿಗೆ 2 ಪಟ್ಟು ಹೆಚ್ಚು ನೀಡಿದರು. ಸಬ್ಬತ್ ದಿನವಾದ 7ನೇ ದಿನ ಯಾವುದೇ ಮನ್ನಾ ಆಕಾಶದಿಂದ ಬೀಳಲಿಲ್ಲ. ಇಸ್ರಾಯೇಲರು ದೇವರ ವಾಕ್ಯಕ್ಕೆ ವಿಧೇಯರಾಗುವಂತೆ ಅವರ ಜೀವನದಲ್ಲಿ ಎಲ್ಲಾ ಪರಿಸ್ಥಿತಿಗಳನ್ನು ಉಂಟು ಮಾಡಿದರು. ಕಾನಾನ್ ದೇಶವನ್ನು ಪ್ರವೇಶಿಸಿದ ನಂತರವೂ ದೇವರ ಆಜ್ಞೆಗಳು, ವಿಧಿಗಳು ಮತ್ತು ನಿಯಮಗಳನ್ನು ಅವರು ಮರೆಯದಂತೆ ದೇವರು ಅವರಿಗೆ ಅರಣ್ಯದಲ್ಲಿ ತರಬೇತಿ ನೀಡಲಿಲ್ಲವೇ? ದೇವರು ಎಲ್ಲವನ್ನೂ ಮಾಡಿದರು. ಇಸ್ರಾಯೇಲರು 7 ಬಾರಿ ಯೆರಿಕೋವನ್ನು ಸುತ್ತದಿದ್ದರು. ದೇವರು ಅದನ್ನು ಬೀಳಿಸಬಹುದಿತ್ತು. ಮೋಶೆಯು ಕೆಂಪು ಸಮುದ್ರದ ಮೇಲೆ ತನ್ನ ಕೋಲನ್ನು ಚಾಚದಿದ್ದರು. ದೇವರು ಅದನ್ನು ವಿಭಾಗಿಸಬಹುದಿತ್ತು. ಅದೇ ರೀತಿ ಒಂದು ಕ್ಷಣದಲ್ಲಿ ದೇವರು ನಮಗೆ ತೊಂದರೆ ನೀಡುವ ಎಲ್ಲಾ ತೊಂದರೆಗಳನ್ನು ತೆಗೆದು ಹಾಕಬಹುದು. ಆದರೆ ಅವರು ಹಾಗೆ ಮಾಡದಿರಲು ಕಾರಣ ನಾವು ಅವರನ್ನು ಹುಡುಕಿ ಪ್ರಾರ್ಥಿಸುವ ಮೂಲಕ ನಾವು ಯಾವಾಗಲೂ ಅವರ ಮೇಲೆ ಅವಲಂಬಿತರಾಗಬೇಕೆಂದು ದೇವರು ಬಯಸುತ್ತಾರೆ. ನಾವು ಪರಲೋಕ ರಾಜ್ಯಕ್ಕೆ ಹಿಂದಿರುಗಿದಾಗ ನಮ್ಮನ್ನು ರಾಜವಂಶದ ಯಾಜಕರನ್ನಾಗಿ ಮಾಡುವುದು ಅವರ ಆಳವಾದ ಚಿತ್ತವಾಗಿದೆ. ಈ ಭೂಮಿಯಲ್ಲಿ ಜೀವಿಸುವಾಗ ದೇವರನ್ನು ನಂಬದವರು ಎಂದಿಗೂ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ. ಇಬ್ರಿಯರಿಗೆ ಅಧ್ಯಾಯ 3 ವಚನ 7 ನೋಡೋಣ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ್ದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಆದುದರಿಂದ ನಾನು ಆ ಸಂತತಿಯವರ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಲಿಲ್ಲ. ಹೀಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಕಾನಾನ್ ಪರಲೋಕ ರಾಜ್ಯವನ್ನು ಪ್ರತಿನಿಧಿಸುವುದರಿಂದ ತಮ್ಮ ಹೃದಯಗಳು ದಾರಿ ತಪ್ಪಿದ ಕಾರಣ ದೇವರಿಗೆ ಅವಿಧೇಯರಾದವರು ಪರಲೋಕಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ವಚನ 12 ನೋಡೋಣ.
ಸಹೋದರರೇ, ನೋಡಿಕೊಳ್ಳಿರಿ, ಜೀವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂಬುದರಲ್ಲಿ ಕೇಳಿ, ಕೋಪವನ್ನೆಬ್ಬಿಸಿದವರು ಯಾರು? ಮೋಶೆಯ ಕೈ ಕೆಳಗಿದ್ದು ಐಗುಪ್ತ ದೇಶದೊಳಗಿಂದ ಹೊರಟು ಬಂದವರೆಲ್ಲರೂ ಅಲ್ಲವೇ? ಮತ್ತು 40 ವರ್ಷ ಆತನು ಯಾರ ಮೇಲೆ ಬಹಳವಾಗಿ ಕೋಪಿಸಿಕೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಅವರ ಶವಗಳು ಅರಣ್ಯದಲ್ಲಿ ಬಿದ್ದವಲ್ಲ. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧಿಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು, ಅವರು ಏಕೆ ಸೇರಲಾರದೆ ಹೋದದ್ದು? ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಅವರ ಅವಿಧೇಯತ್ವವು ಅವರ ಹೃದಯದಲ್ಲಿನ ಅಪನಂಬಿಕೆಯನ್ನು ನಾವು ಸುಲಭವಾಗಿ ಗುರುತಿಸುವ ಸಂಕೇತವಾಗಿದೆ. ಇಬ್ರಿಯರಿಗೆ ಅಧ್ಯಾಯ 3 ವಚನ 18 ಹೀಗೆ ಹೇಳುತ್ತದೆ: ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧಿಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಸದಸ್ಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಸರ್ವಶಕ್ತ ದೇವರು ನಿರಂತರವಾಗಿ ನಂಬಿಕೆ ಇರುವವರ ಮೂಲಕ ನಂಬಿಕೆಯಿಲ್ಲದವರನ್ನು ನಿರಂತರವಾಗಿ ಬೇರ್ಪಡಿಸುತ್ತಾರೆ. ನಾವು ಎದುರಿಸುವ ಎಲ್ಲ ಪರಿಸ್ಥಿತಿಗಳ ಮೇಲೆ ಕೇಂದ್ರೀಕರಿಸುವ ಬದಲು ದೇವರ ವಾಕ್ಯವನ್ನು ಮಾತ್ರ ಅವಲಂಬಿಸಿ, ಈ ಪರಿಸ್ಥಿತಿಯ ಮೂಲಕ ನಾನು ದೇವರ ಚಿತ್ತಕ್ಕೆ ವಿಧೇಯನಾಗಿ ನನ್ನ ಜೀವನವನ್ನು ಹೇಗೆ ನಡೆಸುವುದು ಎಂದು ನಾವು ಯೋಚಿಸೋಣ. ಸದಸ್ಯರೇ, ನಾವು ಯಾವಾಗಲೂ ದೇವರನ್ನು ಅಂಗೀಕರಿಸಬೇಕು. ನಮ್ಮ ಉಳಿದ ಜೀವನದಲ್ಲಿ ನಾವು ಎಲ್ಲ ಸಂದರ್ಭಗಳಲ್ಲಿಯೂ ಧನ್ಯವಾದಗಳನ್ನು ಅರ್ಪಿಸಬೇಕು. ನಾವು ದೇವರನ್ನು ಹುಡುಕಿ ತಿಳಿದುಕೊಳ್ಳೋಣ ಮತ್ತು ತಂದೆ ಮತ್ತು ತಾಯಿಯ ಯೋಜನೆಯಲ್ಲಿ ಅನುಗ್ರಹ ಭರಿತವಾಗಿ ಭಾಗಿಯಾಗೋಣ. ನೀವು ಮತ್ತು ನಾನು ದೇವರನ್ನು ಆರಾಧಿಸುತ್ತೇವೆ ಮತ್ತು ಪ್ರತಿದಿನ ಆಶೀರ್ವದಿಸಲ್ಪಡುತ್ತೇವೆ ಎಂದು ನಿರೀಕ್ಷಿಸುತ್ತಾ ಈ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.